ಆತ್ಮೀಯ ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ನಾನು ನಿಮ್ಮ ಪಂಡಿತ್ ಮಧುಗುಣಕಿ. ಈ ದಿನ ಮಲ್ಕುಂಡಿ ಮಾದೇವ ಸ್ವಾಮಿಯವರ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಎಂಬ ಪುಸ್ತಕದಲ್ಲಿನ ಬಾಬಾ ಸಾಹೇಬರ ಕುರಿತಾಗಿ ಇನ್ನೊಂದು ಅಪರೂಪದ ಘಟನೆಯನ್ನು ತಮ್ಮೆದುರು ಓದ್ತಾ ಇದ್ದೇನೆ. ಈ ಲೇಖನದ ಶೀರ್ಷಿಕೆ ಹೀಗಿದೆ: ಡಾಕ್ಟರ್ ನನ್ನ ರಮಾ ಸಾಯಬಾರದು. ಡಾಕ್ಟರ್ ನನ್ನ ರಮಾ ಸಾಯಬಾರದು. ರಮಾಬಾಯಿಯವರ ಅನಾರೋಗ್ಯ ಬಾಬಾ ಸಾಹೇಬರನ್ನು ಇನ್ನಿಲ್ಲದಂತೆ ಕಾಡುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲೂ ಅವರು ಪುನಾವೇಲದ ಒಂದು ಬಡ ಮಕ್ಕಳ ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದರು. ರಮಾ ಇನ್ನು ಬದುಕುಳಿಯುವುದು ಅಸಾಧ್ಯ ಎಂಬ ಸುದ್ದಿ ಬಾಬಾ ಸಾಹೇಬರನ್ನು ಮುಟ್ಟಿತು. ಅವರು ಬಹುಬೇಗ ಮನೆಗೆ ಧಾವಿಸಿ ಬಂದರು. ಗದ್ಗದಿತ ಕಂಠದಿಂದ ವೈದ್ಯರನ್ನು ವಿಚಾರಿಸಿ, ನನ್ನ ರಮಾಗೆ ಏನಾಗಿದೆ ಡಾಕ್ಟರ್? ನನ್ನ ರಮಾ ಸಾಯಬಾರದು ಎಂದರು. ರಮಾಬಾಯಿಯವರಿಗೆ ಬಡತನದ ಜೊತೆಗೆ ಕ್ಷಯರೋಗವು ಅವರನ್ನು ತಿನ್ನಲು ಪ್ರಾರಂಭಿಸಿ 5 ವರ್ಷಗಳಾಗಿದ್ದವು. ದುಂಡು ಮೇಜಿನ ಸಭೆಗೆ ಬಾಬಾ ಸಾಹೇಬರು ಹೊರಡೋ ಹೊತ್ತಿಗೆ ರಮಾಬಾಯಿ ಹಾಸಿಗೆ ಹಿಡಿದಿದ್ದರು. ಅನಾರೋಗ್ಯ ಪೀಡಿತ ಹೆಂಡತಿಯನ್ನು ಹಾಸಿಗೆಯಲ್ಲಿ ಬಿಟ್ಟು ಹೋದ ಕ್ಷಣಗಳು ಬಾಬಾ ಸಾಹೇಬರನ್ನು ತುಂಬ ಕಾಡತೊಡಗಿದವು. ಆಕೆಯನ್ನು ಆರೈಕೆ ಮಾಡಬೇಕಿತ್ತು ಎಂಬ ನೋವು ಅವರನ್ನು ಸದಾ ಕಾಡುತ್ತಿತ್ತು. ಅವರು ತುಂಬ ಮೌನಿಯಾಗಿ ಕುಳಿತಿದ್ದರು. ಎದೆಯಲ್ಲಿ ನೋವಿನ ಜ್ವಾಲೆ ಅತಿರೇಕಕ್ಕೇರುತ್ತಿದ್ದಂತೆ ಸಾಹೇಬರ ಸ್ನೇಹಿತರಾದ ವರಾಳೆಯವರು ಬಾಬಾ ಸಾಹೇಬರನ್ನು ಸಮಾಧಾನಪಡಿಸುತ್ತಾ 1930ರಲ್ಲಿ ನಡೆದ ಒಂದು ಘಟನೆಯನ್ನು ವಿವರಿಸಿದರು. ಬಾಬಾ ಸಾಹೇಬರು ದುಂಡು ಮೇಜಿನ ಸಭೆಗೆ ತೆರಳುವ ಸಂದರ್ಭದಲ್ಲಿ ರಮಾಬಾಯಿಯವರ ಆರೋಗ್ಯದ ಹಿತದೃಷ್ಟಿಯಿಂದ ಬಾಬಾ ಸಾಹೇಬರು ವರಾಳೆಯವರಿಗೆ ತಿಳಿಸುತ್ತಾ, ಲಂಡನ್ನಿಂದ ವಾಪಸ್ಸಾಗುವವರೆಗೆ ಪ್ರಕೃತಿಯ ಚಿಕಿತ್ಸೆಗೆ ಧಾರವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಸಾಹೇಬರ ಮಾತಿನಂತೆ ರಮಾಬಾಯಿ ಧಾರವಾಡದಲ್ಲಿ ಬಂದು ತಂಗಿದ್ದರು. ರಮಾಬಾಯಿಯವರು ಒಂದು ದಿನ ವಿದ್ಯಾರ್ಥಿ ನಿಲಯದತ್ತ ಗಮನ ಹರಿಸಿದರು. ಬಾಬಾ ಸಾಹೇಬರ ಕೃಪಾ ಕಟಾಕ್ಷದಿಂದ ಬ್ರಿಟಿಷರ ಸಹಯೋಗದೊಂದಿಗೆ ಆ ವಿದ್ಯಾರ್ಥಿ ನಿಲಯ ನಡೆಯುತ್ತಿತ್ತು. ಅಲ್ಲಿಗೆ ವರಾಳೆ ಉಸ್ತುವಾರಿಯಾಗಿದ್ದರು. ಅಂದು ಅಡಿಗೆ ಮನೆ ನಿಶಬ್ದವಾಗಿತ್ತು. ಅಲ್ಲಿ ದವಸ ಧಾನ್ಯ, ಎಣ್ಣೆಕಾಳುಗಳು ಖಾಲಿಯಾಗಿದ್ದವು. ಮಕ್ಕಳು ಹಸಿದು ಮಲಗಿದ್ದವು.
ಇದನ್ನು ಕಂಡ ರಮಾಬಾಯಿ ವರಾಳೆಯವರನ್ನು ವಿಚಾರಿಸಿದಾಗ ವರಾಳೆಯವರು ಉತ್ತರಿಸುತ್ತಾ, ಹಾಸ್ಟೆಲ್ ಗ್ರ್ಯಾಂಟ್ ಇನ್ನೂ ಬಂದಿಲ್ಲ, ಹಿಂದಿನ ಬಾಕಿಯನ್ನೇ ತೀರಿಸಿಲ್ಲವಾದ್ದರಿಂದ ಅಂಗಡಿಯವನು ದಿನಸಿ ಕೊಡಲು ತಯಾರಿಲ್ಲ ಎಂದರು. ರಮಾಬಾಯಿಯವರು, ಹಾಗಾದರೆ ಮಕ್ಕಳನ್ನು ಹಸಿವಿನಿಂದ ಮಲಗಿಸುತ್ತೀರೇನು ಎಂದು ವಿಚಲಿತರಾಗಿ ಒಂದು ಕ್ಷಣ ಏನೋ ಯೋಚಿಸಿದರು. ತಮ್ಮ ಕೈಯಲ್ಲಿದ್ದ ಬಳೆಗಳನ್ನು ಬಿಚ್ಚಿಕೊಟ್ಟು, ಈ ಬಳೆಗಳನ್ನು ಮಾರಿ ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಎಂದು ವರಾಳೆಯವರಿಗೆ ಹೇಳಿದರು. ಇಂತಹ ಹೃದಯ ಭಾರವಾಗುವ ಘಟನೆ ಒಂದು ಬಾಬಾ ಸಾಹೇಬರನ್ನು ಮತ್ತೆ ಮತ್ತೆ ಕಾಡಿತ್ತು. ಹಸಿವಿನ ಬೆಂಕಿಯನ್ನು ರಮಾರವರನ್ನು ಜೀವಿತದುದ್ದಕ್ಕೂ ಸುಟ್ಟು ಬಿಟ್ಟಿತು. ಅದರ ಕಾವು ಅವರನ್ನು ಹೀಗೆ ಮಾಡುವಂತೆ ಪ್ರೇರೇಪಿಸಿತು ಎಂದು ಮೌನವಾಗಿ ದುಃಖಿಸತೊಡಗಿದರು. ರಮಾಬಾಯಿ ಸಾಯುವ ಕೊನೆಯಲ್ಲಿ, ಸಾಯಿಬರೇ, ನನಗೋಸ್ಕರ ಎಂದೆಂದೂ ನೀವು ಕಣ್ಣೀರಿಡಬೇಡಿ. ಕೋಟ್ಯಾಂತರ ಶೋಷಿತರ ಬದುಕಿಗೆ ಈ ಕಣ್ಣೀರು ಮುಡುಪಾಗಲಿ. ನಿಮ್ಮ ಈ ಕಣ್ಣೀರು ಅವರ ಕಣ್ಣೊರೆಸಲಿ. ನೀವಿಟ್ಟ ಪ್ರತಿಯೊಂದು ಕಣ್ಣೀರಿನ ಹನಿಯು ಈ ದೇಶದ ಸಮಾನತೆಯನ್ನು ತೊಳೆಯಲಿ. ಈ ನೆಲ ಹಸನಾಗಲಿ. 4 ಮಕ್ಕಳನ್ನು ಕಳೆದುಕೊಂಡ ನೋವು ಹಾಗೂ ಯಶವಂತನನ್ನು ಬಿಟ್ಟು ಹೋಗುತ್ತಿದ್ದೇನೆಂಬ ಕೊರಗು ಆಕೆಯನ್ನು ಕಾಡಿರಬಹುದು. ತಮ್ಮ ನೋವಿನಲ್ಲೂ ಬಡವರ ನೋವನ್ನು ತುಂಬಿಕೊಂಡು ಆ ನೋವಿನ ನಿವಾರಣೆಗೆ ಶ್ರಮಿಸಿದ ಶ್ರಮದ ಫಲವೇ ಇಂದು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ರಮಾರನ್ನು ಕಳೆದುಕೊಂಡ ಮೇಲಂತೂ ಬಾಬಾ ಸಾಹೇಬರು ಸನ್ಯಾಸಿಯಂತಾಗಿದ್ದರು. ಏಕಾಂಗಿತನ ಅವರನ್ನು ಕಾಡುತ್ತಿತ್ತು. ಅವರ ದೊಡ್ಡ ಭರವಸೆಯಾಗಿದ್ದ ಯಶವಂತನನ್ನು ಬಿಟ್ಟರೆ ಎಲ್ಲವೂ ಸಾಂಸಾರಿಕವಾಗಿ ಶೂನ್ಯವಾಗಿ ಹೋಗಿತ್ತು. ಅವರು ಹೆಚ್ಚು ದುಃಖಿತರಾದಾಗ ರಮಾಬಾಯಿಯವರ ಸಮಾಧಿ ಮುಂದೆ ನಿಂತು ಅಳುತ್ತಿದ್ದರು. ಪತ್ನಿಯ ಚೇತನ ಅವರನ್ನು ಸುತ್ತುವರೆದಿತ್ತು. ಗಾಢ ನಿದ್ರೆಯ ನಡುವೆಯೂ ಅವರು ಕನವರಿಸುತ್ತಿದ್ದರು. ಡಾಕ್ಟರ್, ನನ್ನ ರಮಾ ಸಾಯಬಾರದು ಎಂದು. ಡಾಕ್ಟರ್, ನನ್ನ ರಮಾ ಸಾಯಬಾರದು ಎಂದು. ಧನ್ಯವಾದಗಳು. ಜೈ ಭೀಮ್.